ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನಾನು ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಎಷ್ಟೋ ಜನರು ಈ ದಿನವನ್ನು ಕಾಣಲಾರದೆ ಹೋದಾಗ್ಯೂ ದೇವರು ನನ್ನನ್ನು ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಪ್ರೀತಿಸಿ ಈ ಒಂದು ನೂತನ ದಿನವನ್ನು ಒದಗಿಸಿಕೊಟ್ಟು ಈ ಶುಭ ಮುಂಚಾನೆಗೆ ಆತನ ಒಂದು ಸಾನ್ನಿಧ್ಯದಲ್ಲಿ ದೇವರು ನಮಗಾಗಿ ಏರ್ಪಡಿಸಿದಂಥ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಆತನು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 1 ಯೋಹಾನನ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ನಾವು ಆತನಿಂದ ಹುಟ್ಟಿದವರಾಗಿದ್ದೇವೆ ಎಂಬುದಾಗಿ. ನಾವು ಆದಿಯಿಂದ ನೋಡ್ಕೊಂತ ಬರುವಾಗ ಆತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ರೂಪಿಸಿದ್ದಾನೆ ಎಂಬುದಾಗಿ. ಆಮೇಲೆ ನಾವು ದೇವರಿಂದ ಹುಟ್ಟಿದಂಥವುಗಳಾಗಿದ್ದೇವೆ. ನಾವು ದೇವರ ಸ್ವರೂಪದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಆತನ ಆತ್ಮನು ನಮ್ಮಲ್ಲಿ ನೆಲೆಗೊಂಡು ನಾವು ಜೀವಿಸುವಂಥವರಾಗಿದ್ದೇವೆ. ಅದಕ್ಕಾಗಿ ಏನೇ ಪ್ರತಿ ಸಮಸ್ಯೆಗಳು ಬಂದರೂ, ನಷ್ಟಗಳು ಬಂದರೂ, ಏನೇ ಒಂದು ಇಕ್ಕಟ್ಟಾದ ಪರಿಸ್ಥಿತಿಗಳು ಎದುರಾದರೂ, ಹೋರಾಟಗಳು ಎದುರಾದರೂ, ನಾವು ಎದುರಿಸಲಾಗದಂಥ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ ದೇವರು ಹೇಳ್ತಾ ಇದ್ದಾರೆ, ಆ ದೇವರಿಂದ ಹುಟ್ಟಿದಂತೆಲ್ಲವೂ ಲೋಕವನ್ನ ಜಯಿಸುತ್ತದೆ ಎಂಬುದಾಗಿ ಪ್ರೇಯರ್. ಹೌದು. ಅನೇಕ ಸಂದರ್ಭದಲ್ಲಿ ನಾವು ಸೋತು ಹೋಗ್ತಾ ಇರ್ತೇವೆ, ನಮಗೆ ಕೈಲಾಗೋದಿಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತೇವೆ. ಇಕ್ಕಟ್ಟಿನ ಪರಿಸ್ಥಿತಿಗೆ ನಾವು ಎದುರಾದಾಗ ನಾವು ಕುಗ್ಗಿ ಹೋಗ್ತಾ ಇರ್ತೇವೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಾವು ಕುಗ್ಗಿ ಹೋಗುವುದಕ್ಕೋ, ನಾವು ಸೋತು ಹೋಗುವುದಕ್ಕೋ ನಾವು ಕರೆಯಲ್ಪಟ್ಟವರಲ್ಲ, ನಾವು ಜಯಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ. ಅದಕ್ಕಾಗಿ ದೇವರು ತಿಳಿಸ್ತಾ ಇದ್ದಾರೆ, ನಾನು ಈ ಲೋಕವನ್ನ ಜಯಿಸಿದ್ದೇನೆ. ಜಯಿಸಿದ ಆತನ ಮಕ್ಕಳಾಗಿ ಏನೇ ಪರಿಸ್ಥಿತಿಗಳು ಎದುರಾಗಿರ್ಬೋದು, ನಮಗೆ ನೀವು ಎದುರಿಸ್ತಾ ಇರ್ಬೋದು ಅನೇಕ ಸಮಸ್ಯೆಗಳು, ಈ ಒಂದು ಸಮಯದಲ್ಲಿ ಸಹಿಸಿಕೊಳ್ಳಲಾಗದಂಥ ಪರಿಸ್ಥಿತಿಗಳು ಎದುರಿಸ್ತಾ ಇರ್ಬೋದು. ಅಕಸ್ಮಾತ್ ಆಗಿ ಸಂಭವಿಸಿದಂಥ ಅನೇಕ ನಷ್ಟಗಳಲ್ಲಿ ನೀವು ಕುಗ್ಗಿ ಹೋಗಿರಬಹುದು. ಆದರೆ ನೀವು ಧೈರ್ಯಗೆಡಬೇಡ್ರಿ, ನೀವು ಸೋತು ಹೋಗುವಂಥ ಸ್ಥಿತಿಯಲ್ಲಿ ಬಿದ್ದು ಹೋಗಬೇಡ್ರಿ, ಚಿಂತಾಕ್ರಾಂತರಾಗಿ ಕೂರಬೇಡ್ರಿ. ಇನ್ನು ನನ್ನ ಜೀವಿತ ಇಷ್ಟೇ, ನನ್ನ ಪರಿಸ್ಥಿತಿ ಇಷ್ಟೇ, ಇನ್ನು ಬದಲಾಗೋದಿಲ್ಲ ಎಂಬುದಾಗಿ ಅಂದುಕೊಳ್ಬೇಡ್ರಿ. ಅದಕ್ಕಾಗಿ ನಿಮ್ಮೊಟ್ಟಿಗೆನೇ ದೇವರು ಮಾತನಾಡ್ತಾ ಇದ್ದಾರೆ. ನಿಜವಾಗಿಯೂ ನಾನು, ನೀನು, ನಾವೆಲ್ಲರೂ ದೇವರಿಂದ ಹುಟ್ಟಿದವುಗಳು ಆಗಿದ್ರೆ ಖಂಡಿತವಾಗೂ ನಾವೆಲ್ಲವನ್ನ ಜಯಿಸ್ತೇವೆ. ಎಲ್ಲದಕ್ಕೂ ಒಂದು ಸಮಯ ಉಂಟು. ಸೋಲುವುದಕ್ಕೂ ಒಂದು ಸಮಯ, ಜಯಿಸುವುದಕ್ಕೂ ಒಂದು ಸಮಯ, ಕುಗ್ಗಿ ಹೋಗುವುದಕ್ಕೂ ಸಮಯ, ನಾವು ಸಂತೋಷಗೊಳ್ಳೋದಕ್ಕೂ ಒಂದು ಸಮಯ ಉಂಟು. ಆಮೇಲೆ ಅದಕ್ಕಾಗಿ ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರ್ಬೋದು, ನೀವೆಷ್ಟೇ ದುಃಖದಲ್ಲಿರ್ಬೋದು, ನೀವು ಈ ಕ್ಷಣ ನಿಮಗೆ ಅನ್ನಿಸ್ತಾ ಇರ್ಬೋದು ನನ್ನ ಪರಿಸ್ಥಿತಿ ಹೀಗೆ ಎಂಬುದಾಗಿ. ಆದರೆ ದೇವರು ತನ್ನ ವಾಕ್ಯದ ಮೂಲಕ ಧೈರ್ಯ ಪಡಿಸ್ತಾ ಇದ್ದಾರೆ. ನೀನು ನನ್ನ ರೂಪದಲ್ಲಿ ಹುಟ್ಟಿದವನು, ನೀನು ನನ್ನ ಸ್ವರೂಪದಲ್ಲಿ ಹುಟ್ಟಿದಾತನು, ನೀನು ನನ್ನ ಮಗನು, ನನ್ನ ಮಗಳು. ಎಂದಿಗೂ ಧೈರ್ಯಗೊಳ್ಳಬೇಡ, ಎಂದಿಗೂ ಅಧೈರ್ಯಗೊಳ್ಳಬೇಡ, ಎಂದಿಗೂ ಕೂಡ ಕುಗ್ಗಿ ಹೋಗಬೇಡ, ನಂಬಿಕೆಯನ್ನು ಕಳೆದುಕೊಳ್ಬೇಡ. ಯಾಕೆಂದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ, ಜಯಿಸಿದ ಆತನ ಮಕ್ಕಳಾಗಿ ನೀವು ಎಲ್ಲವನ್ನ ಜಯಿಸ್ತೀರಿ ಎಂಬುದಾಗಿ. ಆಮೇಲೆ ನಾವೆಲ್ಲವನ್ನ ಜಯಿಸ್ಲಿಕ್ಕೆ ಶಕ್ತರು ಪ್ರಿಯರೇ. ಯಾಕಂದ್ರೆ ನನ್ನ ದೇವರು ಸರ್ವ ಶಕ್ತನಾದಂಥ ದೇವರಾಗಿದ್ದಾರೆ. ಆತನಿಗೆ ಸಾಧ್ಯವಾದುದು ಒಂದೂ ಕೂಡ ಇಲ್ಲ. ಲೋಕವನ್ನು ಜಯಿಸ್ತಾರೆ. ಅನೇಕರು ತಮಗಿರುವಂಥ ದುರಭ್ಯಾಸಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅನೇಕರು ಆರ್ಥಿಕ ಪರಿಸ್ಥಿತಿಗಳನ್ನ, ಸಾಲ ಬಾಧವನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕರು ಅನೇಕ ರೀತಿಯ ಕಷ್ಟಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ತಮ್ಮಲ್ಲಿ ತಾವೇ ಕುಗ್ಗಿ ಹೋಗ್ತಾ ಇದ್ದಾರೆ, ತಮ್ಮನ್ನ ತಾವು ಬಲಹೀನರೆಂಬುದಾಗಿ ಅಂದುಕೊಳ್ತಾ ಇದ್ದಾರೆ, ನನ್ನಿಂದ ಏನು ಸಾಧ್ಯ ಇಲ್ಲ ಎಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಅದೇ ದೇವರು ತಿಳಿಸ್ತಾ ಇದ್ದಾರೆ, ದೇವರು ನಮ್ಮೊಳಗೆ ಜೀವಿಸುವಾಗ, ನಾವು ಆತನಲ್ಲಿ ಜೀವಿಸುವಾಗ ನಾವೆಲ್ಲವನ್ನ ಜಯಿಸ್ಲಿಕ್ಕೆ ಶಕ್ತರಾಗ್ತೇವೆ. ಪ್ರಾರ್ಥಿಸೋಣ, ಅಪ್ಪ ಅದನ್ನ ಜಯಿಸ್ಲಿಕ್ಕೆ ಶಕ್ತಿಯನ್ನು ಕೊಡು, ಅದನ್ನ ಹೋರಾಡ್ಲಿಕ್ಕೆ ನನಗೆ ಬಲವನ್ನು ಕೊಡು ಸ್ವಾಮಿ. ಅದು ನಿನ್ನ ವಾಕ್ಯದಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ಯಾವಾಗ ನೀವು ಮನಸ್ಫೂರ್ತಿಯಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಿರೋ, ನಂಬಿಕೆಯಿಂದ ಎದುರು ನೋಡ್ತಿರೋ, ನಿರೀಕ್ಷಣೆ ಉಳ್ಳವರಾಗಿರ್ತಿರೋ, ಖಂಡಿತವಾಗಿ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು, ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಅನಾರೋಗ್ಯವೇ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ದುಶ್ಚಟಗಳಲ್ಲೇ ನಿಮ್ಮ ಕುಟುಂಬದಲ್ಲಿ ಅನೇಕರಿರ್ಬೋದು, ನೀವೇ ದುಶ್ಚಟಗಳಲ್ಲಿ ಇರ್ಬೋದು, ದುರಭ್ಯಾಸಗಳಲ್ಲಿ ಇರ್ಬೋದು, ನಾನು ಬಿಡಬೇಕು ಅಂತ ಅಂದ್ಕೊಂಡು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಿರ್ಬೋದು. ಆದರೆ
ನೀವು ಜಯಿಸ್ಲಿಕ್ಕೆ ಸಾಧ್ಯ. ನಂಬ್ರಿ, ಪ್ರಾರ್ಥನೆ ಮಾಡ್ರಿ, ನಿರೀಕ್ಷಿಸ್ರಿ. ನೀವು ಲೋಕದಲ್ಲಿ ಹುಟ್ಟಿದಂಥವರಲ್ಲ, ದೇವರಿಂದ ಹುಟ್ಟಿದಂಥವರಾಗಿದ್ದೇವೆ. ಆಮೇಲೆ ದೇವರ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ನಿನಗೆ ಸ್ತೋತ್ರ. ಅಪ್ಪ, ನಾವು ನಿನ್ನ ಸ್ವರೂಪದಲ್ಲಿ ರೂಪಿಸಲ್ಪಟ್ಟಿದ್ದೇವೆ. ಅಪ್ಪ, ನಿನ್ನಲ್ಲಿ ಹುಟ್ಟಿದವರಾಗಿದ್ದೇವೆ ಕರ್ತನೆ. ಅಪ್ಪ, ನಿನ್ನಲ್ಲಿ ಹುಟ್ಟಿದವರು ಎಲ್ಲವನ್ನು ಜಯಿಸ್ತಾರೆ ಎಂಬುದಾಗಿ ಹೇಳಿದ ವಾಕ್ಯದ ಮೇರೆಗೆ ಯಾರ್ಯಾರು ಯಾವ ಇಕ್ಕಟ್ಟಿನಲ್ಲಿ, ದುರಭ್ಯಾಸಗಳಲ್ಲಿ, ದುಶ್ಚಟಗಳಲ್ಲಿ ಅಪ್ಪ ಸಿಕ್ಕಿ ಹಾಕಿಕೊಂಡಿದ್ದಾರೋ, ಬಿಡಿಸಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ಈ ವಾಗ್ದಾನ ಮೂಲಕವೇ ಉದಯ ಕಾಲದಲ್ಲಿ ಅಪ್ಪ ನೀನು ಬಿಡುಗಡೆ ಹೊಂದಿಕೊಳ್ಳುವಂತೆ ಕೃಪೆ ಮಾಡಿಕೊಡು ಸ್ವಾಮಿ. ಜಯಿಸುವಂತೆ ಕೃಪೆ ಮಾಡಿಕೊಡು. ಈ ವಾಗ್ದಾನ ನಮ್ಮೆಲ್ಲರನ್ನ ಆಶೀರ್ವಿಸು, ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.